ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಬಿ 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 ನೀನು ಬದುಕಿದ್ಯಾ? ಓ ಶಿಟ್, ಸಿಕ್ಕಾಕೊಂಡೆ ನಾನು. ಈಗ ಮ್ಯಾನೇಜ್ ಮಾಡಬೇಕು. ಇದು ಮಾಮ್ ಭ್ರಮೆ ಅಂತ ನಂಬಿಸ್ಬೇಕು. ಬೇಬಿ ನಿಜವಾಗ್ಲೂ ನೀನು ಬಂದಿದ್ಯಾ? ನನಗೆ ನಂಬೋಕೆ ಆಗ್ತಿಲ್ಲ. ನೀನಿಲ್ಲ ಅಂತ ನಾನು ಎಷ್ಟು ಹತ್ತಿದ್ದೆ ಗೊತ್ತಾ? ಎಷ್ಟು ಕೊರಗಿದೆ ಗೊತ್ತಾ? ಇದೆಲ್ಲ ಹೇಗೆ ಸಾಧ್ಯ? ಬೇಬಿ ನೀನಿಲ್ದಿರೋ ಈ ಮನೆನೇ ಅಲ್ಲ. ನನ್ನ ಪಾಲ್ಗೆ ಇದೇ ಜೈಲಾಗಿತ್ತು. ನನ್ನ ಜೀವನನೇ ನನಗೆ ಶಿಕ್ಷೆ ಆಗ್ಬಿಟ್ಟಿತ್ತು ಬೇಬಿ, ಶಿಕ್ಷೆ ಆಗ್ಬಿಟ್ಟಿತ್ತು. ಆಹಾ ಸಾಕು ಮಾಮ್ ನಿಮ್ಮ ನಾಟಕ. ನಾನಿಲ್ದೆ ಆರಾಮಾಗಿ ಮಲಗಿದ್ರಿ, ಈಗ ಈ ಡವ್ ಬೇರೆ. ನಿನ್ನ ಒಂದ್ಸಲ ನೋಡ್ಬೇಕು ಅಂತ ಮನಸ್ಸು ಎಷ್ಟು ಹಾತೊರಿತಿತ್ತು ಗೊತ್ತಾ? ನಿನ್ನ ಜೈಲಿಗೆ ನೋಡಕ್ ಬರೋ ಅಷ್ಟರಲ್ಲಿ ನಿನ್ ಸಾವಿನ ಸುದ್ದಿ ಬಂದ್ಬಿಡ್ತು. ನಿನ್ ಮುಖನೂ ನೋಡೋಕ್ಕಾಗಿಲ್ಲ, ಸುಟ್ಟು ಹೋಗ್ಬಿಟ್ಟಿತ್ತು. ಏನ್ ಗೊತ್ತಾ, ನಿನ್ ಕನ್ಸಲ್ಲಾದ್ರೂ ಒಂದ್ಸಲ ಬಾ ಅಂತ ನಾನು ಬೇಡ್ಕೊಂಡು ಮಲಗ್ತಿದ್ದೆ. ನೀನ್ ನೋಡಿದ್ರೆ ನಿಜವಾಗ್ಲೂ ಬಂದ್ಬಿಟ್ಟಿದ್ಯಾ. I missed you so much. I missed you so much, baby. ಇನ್ನ ನನ್ನ ಬಿಟ್ಟು ಹೋಗಲ್ಲ ತಾನೆ? ನೋ ಮಾಮ್, ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನೀವು ಅಳ್ಬೇಡಿ ಮಾಮ್, ಜಸ್ಟ್ ಚಿಲ್, ಆರಾಮಾಗಿರಿ. ನಿನ್ನನ್ನು ಬಿಟ್ಟು ನಾನು ಹೇಗೆ ಆರಾಮಾಗಿರ್ಲಿ ಬೇಬಿ? ನಂಗೆ ಈಗಲೂ ಡೌಟ್, ಇದೆಲ್ಲ ಕನ್ಸ ನನ್ಸ ಅಂತ. ಮಾಮ್, ಇದೆಲ್ಲ ಕನ್ಸ ನನ್ಸ ಅಂತ ಗೊತ್ತಾಗಬೇಕಾದ್ರೆ ನಂಗೊಂದು ಸ್ಮಾಲ್ ಫೇವರ್ ಮಾಡ್ತೀರಾ? ಏನ್ ಬೇಬಿ? ನನ್ನ ಡ್ಯಾಡ್ನ ನೋಡಬೇಕು ಅನಿಸ್ತಿದೆ. ಒಂದ್ಸಲ ಅವ್ರನ್ನ ಕರ್ಕೊಂಬರ್ತೀರಾ? ಮಾತಾಡಬೇಕು ಅಂತ ಅನಿಸ್ತಿದೆ ಮಾಮ್. ಬೇಬಿ ನೀನ್ ಬದುಕಿದ್ಯಾ ಅಂತ ನಿನ್ ಡ್ಯಾಡಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಒಂದ್ ನಿಮಿಷ ಇಲ್ಲೇ ಇರು, ಅವ್ರನ್ನ ಕರ್ಕೊಂಬರ್ತೀನಿ. ಹಾ, ಇಲ್ಲೇ ಇರು. ನಾನು ಇಲ್ಲೇ ಇದ್ರೆ ಸಿಕ್ಕಾಕೋತೀನಿ. ಲೆಟ್ಸ್ ಗೆಟ್ ಔಟ್ ಆಫ್ ಹಿಯರ್. ಋಷಿ ಯಾರೂ ಇಲ್ಲಪ್ಪ. ಹೌದು ಮಾವ, ಗೇಟ್ ಬೀಗ ಎಲ್ಲ ಆಗ್ದಾಗೆ ಇದೆ. ಕಾಂಪೌಂಡರ್ ಬಂದಿದ್ದಾರೆ ಅನ್ನೋಕ್ಕೆ ಯಾವುದೇ ಥರದ ಫುಟ್ ಪ್ರಿಂಟು ಇಲ್ಲ. ಹೌದಾ? ಇದೊಳ್ಳೆ ವಿಚಿತ್ರವಾಗಿದೆಯಲ್ಲ. ಗೇಟ್ ಬೇಗ ಹಾಕಿದ್ದು ಹಾಕ್ದಾಗೆ ಇದೆ, ಮೇನ್ ಡೋರ್ ಓಪನ್ ಆಗಿದೆ. ಮನೇಲಿರೋ ವಸ್ತುಗಳು ಅಷ್ಟೇ, ಯಾವುದು ಚಲ್ಲಪಿಲ್ಲೆ ಆಗಿಲ್ಲ. ಕಳ್ಳ ಬಂದ್ರೆ ಹೀಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ನೋಡಿದ್ರೆ ಕಳ್ಳ ಬಂದಿರೋದನ್ನ ನಾನು ನೋಡ್ದೆ ಅಂತ ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾಳೆ. ಮತ್ತೆ ಹೇಗೆ ಸಾಧ್ಯ ಇದು? ಎಲ್ಲ ಒಂಥರ ಕನ್ಫ್ಯೂಸ್ ಆಗ್ತಿದೆ.
ರಮೇಶ್ ಏನಿದು? ಯಾರು ಬರಕ್ಕೆ ಸಾಧ್ಯಪ್ಪ ಇಷ್ಟೊತ್ತಲ್ಲಿ ನಮ್ಮನೆಗೆ? ರಿಷಿ ಒಂದ್ಸರಿ CCTV ಫುಟೇಜ್ ಚೆಕ್ ಮಾಡು. CC ಕ್ಯಾಮ್ರಾ ಮೇನ್ ಪವರ್ ಲೈನೇ ಕಟ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಕಳ್ಳನೇ ಅವ್ನು ಬಂದಿರೋ ವಿಷಯ ಗೊತ್ತಾಯ್ತೈತೆ ಅಂತ ಕೇಬಲ್ ಕಟ್ ಮಾಡವನೆ. ಮೇನ್ ಡೋರ್ ಓಪನ್ ಆಗಿದೆ, CCTV ಕೇಬಲ್ ಮಾತ್ರ ಕಟ್ ಆಗಿದೆ. ಇದನ್ನ ಯಾರೋ ಗೊತ್ತಿರೋರ ಮಾಡಿರ್ತಾರೆ. ಅವ್ರಿಗೆ ಯಾರು ಅಂತ ಹೇಗೆ ತಿಳ್ಕೊಳ್ಳೋದು? ಅದೇ ಗೊತ್ತಾಗ್ತಿಲ್ಲ ತಾರ. ಸರಿ ಬಿಡಿ, ಸದ್ಯ ಯಾರಿಗೇನು ತೊಂದರೆ ಆಗಲಿಲ್ವಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಅದೇನು ಬೆಳಗ್ಗೆ ನೋಡೋಣ, ಎಲ್ಲರೂ ಹೋಗಿ ಆರಾಮಾಗಿ ನಿದ್ರೆ ಮಾಡಿ. ನೀವು ಮೈನ್ ಡೋರ್ ಹುಷಾರಾಗಿ ಕ್ಲೋಸ್ ಮಾಡಿ ಮಾಡ್ಕೊಳ್ಳಿ. ಎಲ್ಲರೂ ಎದ್ರು ಬಿಟ್ರು. ಹೆಂಗಿತ್ತು ನಾನು ಕಟ್ಟ ಮಕ್ಕು ಬರ್ಲಿ ಅವನಿಕ ಬರ್ಲಿ, ನಿಮ್ಗೆಲ್ಲ ಇದೆ ಮಾರಿ ಹಬ್ಬ. ಚಂದ್ರು 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 ಒಂದು ನಿಮಿಷ ನನ್ನ ಜೊತೆ ಬನ್ನಿ. ಏನಾಯ್ತು ಬನ್ನಿ ಹೇಳ್ತೀನಿ, ಬನ್ನಿ. ಏನಾಯ್ತು? ನಿಮ್ಗೇನೋ ತೋರಿಸ್ತೀನಿ, ನೀವು ಫುಲ್ ಖುಷಿ ಆಗ್ತೀರಾ. ನೀವೇ ನಂಬಲ್ಲ. ಬನ್ನಿ ಬೇಗ ಬನ್ನಿ ಚಂದ್ರು, ಬನ್ನಿ. ಉರ್ಮಿಳಾ ಎಲ್ಲಿಗೆ? ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಎಲ್ಲಿಗಮ್ಮ? ಬನ್ನಿ ಅನ್ನಲ್ಲ. ಏನ್ ಹುಡುಕ್ತಾ ಇದೀಯ ಉರ್ಮಿಳಾ? ಬೇಬಿ ಬೇಬಿ ಎಲ್ಲೋಗ್ಬಿಟ್ಲು? ಏ ಬೇಬಿ. ಉರ್ಮಿಳಾ, ಅನಿಕಾ ಇಲ್ಲ ಉರ್ಮಿಳಾ. ಚಂದ್ರು ಚಂದ್ರು ಅವಳು ಇಲ್ಲಿ ಬಂದಿದ್ಲು, ಇಲ್ಲೇ ನಿಂತಿದ್ಲು, ನಾನು ನೋಡಿದ್ನಲ್ಲ. ಚಂದ್ರು ನಿಜವಾಗ್ಲೂ ಬೇಬಿ ಬಂದಿದ್ಲು, ಇಲ್ಲೇ ನಿಂತಿದ್ಲು, ನಾನು ಅವಳ ಹತ್ರ ಮಾತಾಡಿದೆ. ಏನು ಏನ್ ಹೇಳ್ತಾ ಇದೀಯ ಉರ್ಮಿಳಾ? ಅನಿಕಾ ಬಂದಿದ್ಲಾ? ಹೌದು ಚಂದ್ರು. ಉರ್ಮಿಳಾ, ಅನಿಕಾ ಬದುಕಿಲ್ಲ, ಹೇಗ್ ಬರ್ತಾಳೆ? ಚಂದ್ರ ಪ್ಲೀಸ್, ನೀವು ಹಾಗೆ ಹೇಳ್ಬೇಡಿ. ಬೇಬಿ ಬಂದಿದ್ಲು, ನಾನು ನೋಡಿದ್ದೀನಿ, ಅವಳ ಹತ್ರ ಮಾತಾಡಿದ್ದೀನಿ. ಉರ್ಮಿಳಾ, ಇದೆಲ್ಲ ನಿನ್ ಭ್ರಮೆ ಅಷ್ಟೇ. ಅನಿಕಾ ಸತ್ತಿರುವಾಗ ಅವಳು ಹೇಗ್ ಬರಕ್ ಸಾಧ್ಯ? ಶೋ, ನಾನು ನಿಮ್ಗೆ ಹೇಗೆ ಹೇಳಿ ಚಂದ್ರು? ಬೇಬಿ ಬಂದಿದ್ಲು, ನಾನು ಅವಳ ಹತ್ರ ಮಾತಾಡಿದೆ. ಡ್ಯಾಡ್ನ ಕರ್ಕೊಂಬನ್ನಿ ಅಂತ ಹೇಳಿದ್ಲು, ಅದಕ್ಕೆ ನಾನು ನಿಮ್ಮನ್ನ ಕರ್ಕೊಂಬಂದಿದ್ದು. ರಿಲ್ಯಾಕ್ಸ್ ಉರ್ಮಿಳಾ, ರಿಲ್ಯಾಕ್ಸ್. ಬೇಬಿ ಎಲ್ಲ ಹೋಗ್ಬಿಟ್ಟೆ ನೀನು? ನಿನ್ ಡ್ಯಾಡ್ ಬಂದಿದ್ದಾರೆ. ಬೇಬಿ ಬೇಬಿ ಬಾಯ್. ಉರ್ಮಿಳಾ,
ಪ್ಲೀಸ್ ಊರ್ಮಿಳಾ, ಸಮಾಧಾನ ಮಾಡ್ಕೊ. ಅನಿಕಾ ಇಲ್ಲ, ಇದೆಲ್ಲ ನಿನ್ನ ಭ್ರಮೆ. ಇಲ್ಲ ಚಂದ್ರು. ಊರ್ಮಿಳಾ, ನೀನು ಅವಳನ್ನು ತುಂಬ ಹಚ್ಕೊಂಡಿದ್ಯಾ, ಅದಕ್ಕೆ ನಿನಗೆ ಈ ಥರ ಎಲ್ಲ ಅನಿಸ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ ಚಂದ್ರು, ನಿಜವಾಗ್ಲೂ ನಾನು ನೋಡಿದ್ದೀನಿ. ಬಂದಿದ್ದಾರೆ. ಬಾ ಊರ್ಮಿಳಾ. ನೋಡಿದೆ. ಆಹಾ, ಎಷ್ಟು ಡ್ರಾಮಾ ಮಾಡ್ತೀರಾ. ಹಾಂ, ನಾನು ಜೈಲಿಗೆ ಹೋಗೋಕ್ಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು. ಹೆತ್ತು ಮಗಳು ಅಂತನೂ ಮರೆತು ರಿವೆಂಜ್ ತೋರಿಸಿದ್ರಿ. ಈಗ ಹತ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ? ನೋ ವೇ. ನನ್ನ ಗೇಮ್ ಈಗಷ್ಟೇ ಸ್ಟಾರ್ಟ್ ಆಗಿದೆ. ಇನ್ನು ನೀವು ಅನುಭವಿಸೋದು ತುಂಬಾ ಇದೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಂಗೆ ಬಾಯಾಕೆ ಆಯ್ತು ಅಂತ ನೀರು ಕುಡಿಯೋಣಂತ ಬಂದ, ಏನೋ ಶಬ್ದ ಆಯ್ತು. ನಾನು ಬೆಪ್ಪಂದ್ಬಿಟ್ಟಿದ್ದೆ, ಓಡ್ಸೋಣ ಅಂತ ಬಂದೆ. ನೋಡ್ತೀನಿ ಕಳ್ಳ ಬಂದ್ಬಿಟ್ಟವ್ನೆ, ಕೊರ್ರಕವ್ನೆ, ಮೆಟ್ಲತ್ತಿದ್ದಾಯ್ತ. ಹೋಗಿ ಹಿಡ್ಕೊಳ್ಳೋಣ ಅಂತ ಹೋದ್ರೆ ನನ್ನ ತಳಿ ಓಡಾಡ್ಬಿಟ್ಟೆ. ಇದು ಬಂದ್ರಿ ಮಲ್ಗೋಕ್ ಮುಂಚೆ ಡೋರ್ ಸರಿ ಲಾಕ್ ಮಾಡಿದ್ವಿ ಅಲ್ವಾ? ಹಾಂ ಹೌದು ರಮೇಶ್, ನಾನೇ ಲಾಕ್ ಮಾಡಿದ್ದೀನಿ. ಕೀನು ರೂಮಲ್ಲೇ ಇದೆ. ನಮ್ಮನೆ ಡೋರು ಅಷ್ಟು ಈಸಿಯಾಗಿ ಓಪನ್ ಆಗಲ್ಲ, ಯಾಕೆಂದ್ರೆ ಡಬಲ್ ಲಾಕ್ ಸಿಸ್ಟಮ್ ಇದೆ. ಅದು ಹೇಗೆ ಓಪನ್ ಆಯ್ತು? CC ಕ್ಯಾಮ್ರಾ ಮೇನ್ ಪವರ್ ಲೈನ್ ಕಟ್ ಮಾಡ್ಬಿಟ್ಟಿದ್ದಾರೆ. ಮೇನ್ ಡೋರ್ ಓಪನ್ ಆಗಿದೆ, CCTV ಕೇಬಲ್ ಮಾತ್ರ ಕಟ್ ಆಗಿದೆ. ಇದನ್ನ ಯಾರೋ ಗೊತ್ತಿರೋರೇ ಮಾಡಿರ್ತಾರೆ. ರಿಷಿ ಸರ್, ಏನ್ ಸರ್ ಇದಲ್ಲ? ಯಾರು ಸರ್ ಅದು? ಅವ್ರು ಯಾಕೆ ಮನೆಗೆ ಬಂದಿರ್ಬೋದು? ಕಮಲಿ ಅವರೇ, ಹೇಳ್ದೆ ಕೇಳ್ದೆ ಮನೆಗೆ ಬಂದಿಯಾರಂದ್ರೆ ಇನ್ಯಾರಾಗಕ್ಕೆ ಸಾಧ್ಯ? ಕಳ್ಳರು. ಇಲ್ಲ ಸರ್, ಕಳ್ಳರಾಗಿದ್ರೆ ಕಳ್ತನ ಮಾಡಕ್ ಬರ್ತಾರೆ. ಅವ್ರು ಬಂದು ಏನೂ ಕದಿಲೇ ಇಲ್ವಲ್ಲ ಸರ್? ಕಮಲಿ ಅವರೇ, ಕದಿಯೋದಿಕ್ಕೆ ಅಂತಾನೆ ಬಂದಿರ್ತಾರೆ. ಅಷ್ಟರಲ್ಲಿ ಡೀಲ್ ರಾಣಿ ನೋಡಿದ ತಕ್ಷಣ ಹೆದರ್ಕೊಂಡು ಹೋಗಿರ್ತಾರೆ. ಇಲ್ಲ ಸರ್, ನನಗೆ ಯಾಕೋ ಇದೆಲ್ಲ ವಿಚಿತ್ರ ಅನ್ನಿಸ್ತೈತೆ. ಏನಾಯ್ತು ಕಮಲಿ ಅವರೇ? ಸರ್, ಮನೆ ಕದಿಯಕ್ಕೆ ಬರೋರು ಯಾರುವೆ ಡ್ಯೂಪ್ಲಿಕೇಟ್ ಕೀ ಇಟ್ಕೊಂಡು ಬರೋಕ್ಕಿಲ್ಲ ಅಲ್ವಾ ಸರ್? ನನಗೆ ಯಾಕೋ ನಮಗೆ ಗೊತ್ತಿರೋರೇ ಯಾರೋ ಬಂದವ್ರೆ ಅನ್ನಿಸ್ತೈತೆ. ಕಮಲಿ ಅವರೇ, ಕಳ್ಳರ ಹತ್ರ ತುಂಬ ಮಾಸ್ಟರ್ ಕೀಸ್ಗಳಿರುತ್ತೆ. ಅದರಲ್ಲಿ ಯಾವುದೋ ಒಂದರಲ್ಲಿ ನಮ್ಮ ಮನೆ ಡೋರ್ ಓಪನ್ ಮಾಡಿರ್ತಾನೆ ಅಷ್ಟೆ. ಅದಕ್ಕೆ ನೀವು ಈ ಥರ ಎಲ್ಲ ಯೋಚನೆ ಮಾಡೋದು ಸರಿ ಅಲ್ಲ. ಇಲ್ಲ ಸರ್, ನನಗೆ ಯಾಕೋ ನೀವು ಹೇಳೋದನ್ನ ನಂಬಕ್ಕಾಯ್ತಿಲ್ಲ ಸರ್. ಬಂದಿರೋರು ಬೇರೆನೇ ಏನೋ ಉದ್ದೇಶದಿಂದ ಬಂದವ್ರೆ ಸರ್. ಅವ್ರು ಕಳ್ಳರೇ ಆಗಿದ್ದಿದ್ರೆ ನಮ್ಮನೆ CCTV ಕನೆಕ್ಷನ್ಸ್ ಎಲ್ಲೆಲ್ಲ ಐತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿರ್ತೈತೆ ಸರ್? ಇದು ಖಂಡಿತವಾಗ್ಲೂ ನಮಗೆ ಗೊತ್ತಿರೋರೇ ಯಾರೋ ಮಾಡ್ತಿರೋ ಕೆಲಸ ಅನ್ನಿಸ್ತೈತೆ ಸರ್. ಕಮಲಿ ಅವರೇ, ಇದನ್ನೆಲ್ಲ ಬೆಳಗ್ಗೆ ಯಾರು ಏನು ಎತ್ತ ಅನ್ನೋದನ್ನು ನೋಡೋಣ. ಈಗ ಮಲ್ಕೊಳ್ಳಿ, ಬನ್ನಿ. ಕಮಲಿ ಅವರೇ, ಯಾಕೆ ನಿದ್ದೆ ಬರ್ತಿಲ್ವಾ? ಇಲ್ಲ ಸರ್, ಯಾಕೋ ಒಂಥರ ಭಯ ಆಯ್ತೈತೆ. ಬನ್ನಿ. ಈಗಲೂ ಭಯ ಆಗ್ತಿದ್ಯಾ? ಇಲ್ಲ ಸರ್, ನೀವು ನನ್ನ ಜೊತೆ ಆಗಿದ್ರೆ ಯಾವ ಭಯನೂ ಆಗಕ್ಕಿಲ್ಲ. ಆರಾಮಾಗಿ ಮಲ್ಕೊಳ್ಳಿ.
ರಾಣಿ ಕಾಫಿ ಕೊಡು. ಗುಡ್ ಮಾರ್ನಿಂಗ್ ಅತ್ತೆಮ್ಮ. ಗುಡ್ ಮಾರ್ನಿಂಗ್. ಅತ್ತೆಮ್ಮ ಮಾವಯ್ಯ ಎಲ್ಲೂ ಕಾಣಿಸ್ತಿಲ್ಲ. ಬೆಳಗ್ಗೆ ಎಲ್ಲ ಹೋಗಿದ್ದಾರೆ ಕಮಲಿ. ಮೋಸ್ಟ್ಲಿ ವಾಕ್ ಹೋಗಿರಬೇಕು. ಹೌದಾ? ರಚನಾ, ಅಮರ್, ಕಾಫಿ ಕುಡಿ ಬನ್ನಿ. ಬಂದೆ ಅಮ್ಮ. ಗುಡ್ ಮಾರ್ನಿಂಗ್. ರಮೇಶ್ ಎಲ್ಲಿ ಹೋಗಿದ್ರಿ? ನಿನ್ನೆ ರಾತ್ರಿ ಕಳ್ಳ ಬಂದಿದ್ನಲ್ಲ, ನಮ್ಮನೆ CCTVದು ಕೇಬಲ್ಸ್ ಎಲ್ಲ ಕಟ್ ಮಾಡಿ ಹೋಗಿದ್ದ. ಅದಕ್ಕೆ ಅಕ್ಕಪಕ್ಕ ಮನೆ CCTVಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಚೆಕ್ ಮಾಡೋಕ್ಕೆ ಹೋಗಿದ್ದೆ. ಕರೆಕ್ಟಪ್ಪ, ನನಗಿದು ಐಡಿಯಾನೇ ಉಳಿದಿರಲಿಲ್ಲ. ಮಾವ, ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ. ರಾಣಿ, ಹಲೋ ಹಲೋ. ಇವಳು ಏನು ಮಾತಾಡ್ತಿಲ್ಲ ಅಂದರೆ ಮೋಸ್ಟ್ಲಿ ಅಲ್ಲಿ ನಡೀತಿರೋ ವಿಷಯ ಎಲ್ಲ ನಾನು ಕೇಳಿಸ್ಕೋಬೇಕು ಅಂತಲೇ ಕಾಲ್ ಮಾಡಿರ್ತಾಳೆ. ಆ ಕಳ್ಳ ತುಂಬ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾನೆ ಅನಿಸುತ್ತೆ. ಕರೆಕ್ಟಾಗಿ ಆ ಟೈಮಲ್ಲೇ ಅಕ್ಕಪಕ್ಕ ಮನೆ CCTVನೂ ವರ್ಕ್ ಆಗಿಲ್ಲ. ಕಳ್ಳ ತುಂಬ ಬುದ್ಧಿವಂತ ಅನಿಸುತ್ತೆ. ಚೆನ್ನಾಗಿ ಸ್ಕೆಚ್ ಹಾಕಿದ್ದಾನೆ. ವೆರಿ ವೆಲ್ ಪ್ಲ್ಯಾನ್ಡ್. ಅಪ್ಪ, ಈಗೇನು ಮಾಡೋದು? ಗಾಬರಿ ಆಗುವಂಥದ್ದೇನಿಲ್ಲ, ಬಟ್ ಸೇಫ್ ಸೈಡ್ ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಬೆಟರ್ ಅನಿಸುತ್ತೆ. ಅಲ್ವತ್ತಾರ? ನನಗೂ ಹಾಗೆ ಅನಿಸ್ತಿದೆ ರಮೇಶ್. ಈಗ ಬಂದಿರೋ ಕಳ್ಳ ದಾರಿ ನೋಡ್ಕೊಂಡು ಹೋಗಿದ್ದಾನೆ. ಅವ್ನು ಯಾವಾಗ ಬೇಕಾದರೂ ಬಂದು ಕಳ್ತನ ಮಾಡ್ಬೋದು. ಸೊ ನಮ್ಮ ಸೇಫ್ಟಿಗೆ ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಡೋದು ಬೆಟರ್ ಅಂತ ಅನಿಸ್ತಿದೆ. ಅತ್ತೆಮ್ಮ, ಒಂದು ಮಾತೇಳ. ಏನು ಹೇಳು? ಅದು ಡೀಲ್ ರಾಣಿ ಅಜ್ಜಿ ಮತ್ತು ಅಮ್ಮರಣ್ಣ ಮೊದಲು ಕಳ್ತನ ಮಾಡ್ತಿದ್ದವರು. ಪೊಲೀಸ್ ರೆಕಾರ್ಡ್ಸ್ ಒಳಗಡೆ ಅವ್ರ ಹೆಸರು ಇದ್ದೇ ಇರ್ತೈತೆ. ಈಗ ನಾವೇನಾರ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದರೆ ಅವ್ರು ಫಸ್ಟ್ ಅನುಮಾನ ಪಡೋದು ಅವರಿಬ್ರು ಮ್ಯಾಕೆನಾ? ಅವರಿಬ್ರ ಮೇಲೆ ವಿಚಾರಣೆ ಅಂತೆಲ್ಲ ಶುರು ಆದರೆ ಮನೆಯವ್ರೆಲ್ರಿಗೂ ಬೇಸರ ಅಲ್ವಾ ಅತ್ತೆಮ್ಮ? ತಂಗಿಯವ, ಆ ಥರ ಎಲ್ಲ ಸಮಸ್ಯೆ ಏನೂ ಇಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ಇಲ್ಲ, ಕಮಲಿಯವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಅಷ್ಟಕ್ಕೂ ಮನೇಲಿ ಯಾವುದೇ ಥರ ಕಳ್ತನ ಆಗಿರಲಿ, ತೊಂದರೆ ಆಗಿರಲಿ ಆಗಿಲ್ವಲ್ಲ. ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈಗಿರೋ ನೆಮ್ಮದಿನೂ ಹಾಳಾಗತ್ತೆ. ಸೊ ಕಂಪ್ಲೇಂಟ್ ಕೊಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತಮ್ಮ. ಮೈ ಗಾಡ್, ಒಂದು ಸೆಕೆಂಡ್ ಗಾಬರಿ ಆಗೋಗಿದ್ದೆ. ಥ್ಯಾಂಕ್ ಗಾಡ್ ಇವರು ಕಂಪ್ಲೇಂಟ್ ಕೊಡೋಕ್ಕೆ ಒಪ್ಕೊಂಡಿಲ್ಲ.